ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇದಕ್ಕೆ ಕಾರ್ಡ್ಸ್ ಏನು ಬರುತ್ತೋ ಗೊತ್ತಿಲ್ಲ. ಎಸ್, ಏಸ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಮತ್ತೊಂದು 6 ಆಫ್ ಸಾರ್ಡ್ಸ್, ಇಲ್ಲಿ 2 ಆಫ್ ಪೆಂಟಕಲ್ಸ್, ಇಲ್ಲಿ 7 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇದೆ. ತುಂಬ ಇಮೋಷ್ನಲ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಅವರು ಕನಸು ಕಾಣೋದಿದೆ, ಮೆಡಿಟೇಷನ್ ಮಾಡ್ಕೊಳ್ಳೋದಿದೆ, ಭಾವನಾತ್ಮಕವಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಆಗಾಗ ನಿಮ್ಮನ್ನು ನೆನಪಿಸ್ಕೊತಾ ಇರ್ತಾರೆ. ಹಾಗೆ ಡಿವೈನ್ಗೆ ಸರೆಂಡರ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನೋಡಿದ್ರಾ, ನಿಮಗೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿಯಾಗಿದ್ದಾರೆ. ಈ ಕನೆಕ್ಷನಲ್ಲಿ ಅವ್ರ ಮನಸ್ಸು 100% ಪಾಸಿಟಿವ್ ಆಗಿದೆ. ಇಲ್ಲಿ ನಿಮ್ಮಿಬ್ಬರದು ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅನ್ನಿಸ್ತಾ ಇದೆ. ಅಲ್ಲಿ ಕೇರಿಂಗ್ ಭಾವನೆ ಇತ್ತು. ನಿಮಗೋಸ್ಕರ ಎಷ್ಟು ಖರ್ಚು ಮಾಡೋಕ್ಕೂ ರೆಡಿ ಇದ್ದರು. ಕರೆಂಟ್ ಸಿಚುವೇಶನ್ ನೋಡಿದಾಗ ಏನೋ ನೆಗೆಟಿವ್ ಥಾಟ್ಸ್ ಇದೆ. ಯಾವುದೋ ಕಾರಣಕ್ಕೋಸ್ಕರ ನೀವಿಬ್ಬರು ಸದ್ಯದಲ್ಲಿ ದೂರ ಆಗಿದ್ದೀರಾ ಅನ್ನೋದಿದೆ. ಅವ್ರ ಮೈಂಡು ಡಿಸ್ಟರ್ಬ್ ಆಗಿದೆ. ಏನೋ ಎರಡೆರಡು ಮನಸ್ಸಿದೆ, ಅನುಮಾನಗಳಿದೆ. ಅದು ಯಾಕೆ ಅಂತ ಮುಂದೆ ನೋಡೋಣ. ಆದರೆ ಈ ಟೈಮಲ್ಲಿ ಯಾಕೋ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆಗಳಿದೆ. ಆ ದೇವ್ರಿಗೆ ಸರೆಂಡರ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ದೇವ್ರೇ, ನೀನೇನು ಮಾಡ್ತೀಯೋ, ನಾನು ನಿನ್ನನ್ನು ನಂಬ್ಕೊಂಡಿದ್ದೀನಿ ಹಾಗೆ ಮನಸ್ಸಲ್ಲಿ ಹೇಳ್ಕೊತಾ ಇದ್ದಾರೆ. ಒಂದು ಕಡೆ ನಿಮ್ಮ ಜೊತೆ ಜೀವನ ಮಾಡಬೇಕು, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಮನಸ್ಸಿದೆ. ಯಾಕೆಂದರೆ ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ, ಆತ್ಮೀಯತೆ ಬೆಳೆದಿದೆ. ತುಂಬ ದಿನದಿಂದ ನಿಮ್ಮಿಬ್ಬರು ಪರಿಚಯ ಇದೆ. ನಿಮ್ಮನ್ನು ಬಿಟ್ಕೊಡೋಕ್ಕಿಷ್ಟ ಇಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನೂ ನೆನೆಸ್ಕೊಳ್ಳೋಕ್ಕೂ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಆದರೆ ಯಾಕೋ ಇಲ್ಲಿ ಯಾವುದೂ ಕೆಲಸಗಳಾಗ್ತಾ ಇಲ್ಲ. ಏನೋ ನೆಗೆಟಿವಿಟಿ ಇದೆ. ಮೂವ್ ಆನ್ ಆಗೋಕ್ಕೂ ಆಗ್ತಾ ಇಲ್ಲ, ನಿಮ್ಮ ಜೊತೆ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ಆ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಪರಿಸ್ಥಿತಿ ಹೇಗಿದೆ? ಯಾಕೆ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ? ಅದಕ್ಕೆ ಕಾರಣಗಳೇನು? ಟ್ಯಾರೆಟ್ ಕಾರ್ಡ್ಸಿಂದ ಕ್ಲಾರಿಟಿ ನೋಡೋಣ. ನಿಮಗೂ ಆ ವ್ಯಕ್ತಿ ತುಂಬ ಇಷ್ಟ ಇದ್ದಾರೆ. ಇಲ್ಲಿ ನೈಟ್ ಆಫ್ ಕಾಯಿನ್ಸ್, ಹಾಗೆ 2 ಆಫ್ ವ್ಯಾಂಡ್ಸ್, ಇಲ್ಲೊಂದು ಹ್ಯಾಂಗ್ಡ್ ವುಮನ್ ಬರ್ತಾ ಇದೆ. ನಿಮ್ಮ ಪರಿಸ್ಥಿತಿ ನೋಡಿದಾಗ ನೀವೇನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿನಲ್ಲಿ ಇದ್ದೀರಾ. ಯಾವುದೇ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ನಿಮ್ಮ ಕನಸುಗಳು ಕನಸುಗಳಾಗೇ ಉಳಿದಿದೆ. ಆದ್ರೂ ಈ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಿಮಗೆ. ನಿಮಗೂ ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಆದರೂ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀರಾ. ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು. ಈ ಕನೆಕ್ಷನ್ಗೆ ಒಂದು ಅರ್ಥ ಕೊಡಬೇಕು, ಕಮಿಟ್ಮೆಂಟ್ ಬೇಕು ಅನ್ನೋ ಆಸೆ ನಿಮಗೂ ಇದೆ. ಆ ವ್ಯಕ್ತಿ ನಿಮ್ಮ ಇನ್ಸ್ಪಿರೇಷನ್ ಆಗಿದ್ದಾರೆ. ಎಷ್ಟೋ ಸರಿ ನಿಮಗೆ ಇಮೋಷ್ನಲ್ ಸಪೋರ್ಟ್ ಕೊಡ್ತಾಯಿದ್ರು. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗಿಂದ ಏನೋ ನಿಮ್ಮ ಲೈಫ್ ಬ್ಯೂಟಿಫುಲ್ ಅನ್ನಿಸ್ತಾ ಇದೆ. ನೀವು ಒಂದು ಒಳ್ಳೆ ಕೆಲಸದಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಈ ಕನೆಕ್ಷನಲ್ಲಿ ನೀವಿಬ್ಬರು ತುಂಬ ದೂರ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಒಬ್ಬರನ್ನ ಒಬ್ಬರು ಬಿಡೋಕ್ಕಾಗ್ತಾ ಇಲ್ಲ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ವಿ ಆರ್ ದಿ ವರ್ಲ್ಡ್ ಬರ್ತಾ ಇದೆ. ಮತ್ತೊಂದು ಸಾರೋ, ಮತ್ತೊಂದು ಸ್ಲೋಯಿಂಗ್ ಡೌನ್, ಲೆಟ್ಟಿಂಗ್ ಗೋ, ಹಾಗೆ ಮೈಂಡ್ ಬರ್ತಾ ಇದೆ. ಕರೇಜ್. ಈ ಕನೆಕ್ಷನ್ ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ ಅನಿಸ್ತಾ ಇದೆ. ಇಲ್ಲಿ ಲೋ ವೈಬ್ರೇಷನ್ ಇದೆ. ಯಾವುದೇ ಮೂಮೆಂಟ್ಸ್ ಇಲ್ಲ. ಶುರುವಿಂದನೂ ನಿಮ್ಮದೇ ಪ್ರಪಂಚ ಆಗಿತ್ತು. ತುಂಬ ಸಂತೋಷವಾಗಿದ್ರಿ. ಆದರೆ
ಈಗ ಏನೋ ಬೇಜಾರಿದೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನೀವೇನು ಅಂದ್ಕೊಂಡಿದ್ರೋ ಆ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ, ಎಲ್ಲ ಸ್ಲೋ ಆಗಿ ನಡೀತಾ ಇದೆ. ಆದರೂ ನಿಮ್ಮನ್ನು ನೀವು ಎಷ್ಟೋ ಸರಿ ಸಮಾಧಾನ ಮಾಡ್ಕೊಂಡಿರೋದಿದೆ. ಈ ನಡುವೆ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಇಬ್ಬರೂ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಮೊದಲು ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದರು, ನಿಮಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದರು. ಏನೇ ಬರಲಿ ನಾನು ಎದುರಿಸ್ತೀನಿ ಹಾಗೆ ಅಂದ್ಕೊಂಡಿದ್ರು. ಈಗೇನೋ ಭಾವನಾತ್ಮಕವಾದ ಸಮಸ್ಯೆಗಳು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ನಿಮ್ಮನ್ನು ಬಿಡೋಕ್ಕಿಷ್ಟ ಇಲ್ಲ, ಹಾಗೆ ಮುಂದುವರ್ಸೋಕ್ಕೂ ಆಗ್ತಾ ಇಲ್ಲ. ಅವ್ರ ಫೀಲಿಂಗ್ಸ್ಗಳನ್ನೆಲ್ಲ ಲೆಟ್ಟಿಂಗ್ ಗೋ ಮಾಡ್ಕೋತಾ ಇದ್ದಾರೆ. ಮುಂದೆ ಈ ಕನೆಕ್ಷನಲ್ಲಿ ನಿಮ್ಮ ಹ್ಯಾಪಿನೆಸ್ ಮತ್ತೆ ವಾಪಸ್ ಬರುತ್ತಾ? ನಿಮ್ಮ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತಾ? ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ ಇದಕ್ಕೆ? ಬಿಲೀವ್ ಇನ್ ದಿ ಇಂಪಾಸಿಬಲ್ ಬರ್ತಾ ಇದೆ, ನೋಡಿದ್ರಾ? ವರ್ಕ್ ಥ್ರೂ ಯುವರ್ ಫಿಯರ್ಸ್. ಮತ್ತೊಂದು, ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಇಲ್ಲಿ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಇಲ್ಲೊಂದು, ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲ್ಯಾನ್ ಅನ್ನೋದು ಬರ್ತಾ ಇದೆ. ಮತ್ತೆ ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರಬೇಕಾದ್ರೆ ಮೆಡಿಟೇಷನ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ವಾಟರ್ ಸೈನ್ ಪ್ರಾಮಿನೆಂಟಾಗಿ ಬರ್ತಾ ಇದೆ. ಕೆಲವರು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೀನರಾಶಿ ಇದೆ, ವೃಷಭ ರಾಶಿ, ಹಾಗೆ ವೃಶ್ಚಿಕ ರಾಶಿನೂ ಇದೆ. ಮುಂದೆ ಇದೆಲ್ಲ ಸರಿಯಾಗುತ್ತೆ, ಕಾನ್ಫಿಡೆಂಟ್ ಆಗಿರಿ ಅನ್ನೋದು ಬರ್ತಾ ಇದೆ. ಬಿಲೀವ್ ಇನ್ ದಿ ಇಂಪಾಸಿಬಲ್ ಅನ್ನೋದಿದೆ. ಈ ಕನೆಕ್ಷನ್ ವರ್ಕೌಟ್ ಆಗಲ್ಲ, ಏನೋ ಸಮಸ್ಯೆಗಳಿದೆ ಹಾಗೆ ಯೋಚನೆ ಮಾಡಿ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಆ ಹೆದರಿಕೆಗಳನ್ನೆಲ್ಲ ಬಿಡಿ, ಧೈರ್ಯವಾಗಿರಿ ಅನ್ನೋದು ಬರ್ತಾ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ಪವರ್ಫುಲ್ ಚೇಂಜಸ್ ಬರೋದಿದೆ. ಜೀವನದಲ್ಲಿ ಬರೀ ಕನಸುಗಳು ಕಟ್ಕೊಂಡ್ರೆ ಸಾಲದು, ಅದಕ್ಕೆ ಪ್ರಾಕ್ಟಿಕಲ್ ಆಗೂ ವರ್ಕ್ ಮಾಡಬೇಕಾಗುತ್ತೆ, ನಮ್ಮ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಹಾಗೆ ಡಿವೈನ್ ಎನರ್ಜಿನಲ್ಲೂ ನಂಬಿಕೆ ಇಡಬೇಕಾಗುತ್ತೆ. ಈ ವ್ಯಕ್ತಿ ಆಲ್ರೆಡಿ ಈ ಕನೆಕ್ಷನಲ್ಲಿ ದೇವ್ರ ಮೊರೆ ಹೋಗಿದ್ದಾರೆ ಅನ್ನೋದು ಬಂದಿದೆ. ಸರೆಂಡರ್ ಟು ದಿ ಡಿವೈನ್ ಅನ್ನೋದಿದೆ ನೋಡಿ. ಆ ಡಿವೈನ್ಗೆ ಸರೆಂಡರ್ ಆಗಿದ್ದಾರೆ. ದೇವರೇ, ನೀನೇನಾದರೂ ಮಾಡು, ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಕೊಡು. ಹಾಗೆ ಅವರು ಯೋಚನೆ ಮಾಡೋದಿದೆ. ಆದರೆ ಇದೆಲ್ಲ ಮುಂದೆ ಸರಿಯಾಗುತ್ತೆ. ಯಾವುದನ್ನು ನೀವು ಇದೆಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ರು ಅದೆಲ್ಲ ಸರಿಯಾಗ್ತಾ ಬರುತ್ತೆ. ಸೊ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.